ಶಿರೂರು ಬಳಿ ಗುಡ್ಡ ಕುಸಿತ ಆಗಿ ಆ ಗುಡ್ಡ ಕುಸಿತ ಆಗಿರುವಂತಹ ಅವಶೇಷಗಳ ಅಡಿಯಲ್ಲಿ ಕೇರಳ ಮೂಲದ ಲಾರಿಯೊಂದು ಸಿಲುಕಿಕೊಂಡಿದೆ ಅನ್ನುವ ಮಾಹಿತಿ ಇದೆ. ಜೊತೆಗೆ ಆ ಬೆಂಜ್ ಲಾರಿಯಲ್ಲಿ ಅರ್ಜುನ್ ಅನ್ನುವ 34 ವರ್ಷದ ಚಾಲಕ ಕೂಡ ಸಿಲುಕಿಕೊಂಡಿದ್ದಾನೆ. ಆತನ ಮೊಬೈಲ್ ರಿಂಗ್ ಆಗ್ತಾ ಇದೆ ಅಂತೇಳಿ ಆತನ ಪತ್ನಿ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಆ ಅರ್ಜುನ್ ಕೆಲಸ ಮಾಡ್ತಾ ಇದ್ದಂಥ ಲಾರಿಯ ಮಾಲೀಕರಾಗಿರುವಂಥ ಮುನಾಫ್ ಅವ್ರು ಇದ್ದಾರೆ. ಮುನಾಫ್ ಅವ್ರನ್ನ ಮಾತಾಡ್ಸೋಗ್ತೀನಿ. ಮುನಾಫ್ ಅವರೇ, ಈಗ ಕಾರ್ಯಾಚರಣೆ ಹೇಗಾಗ್ತದೆ, ಏನಾದರೂ ಮಾಹಿತಿ ಕೊಟ್ಟಿದ್ದಾರಾ? ಈಗ ಇವತ್ತನೇ 6ನೇ ದಿನ ಸ್ಟಾರ್ಟ್ ಆಗಿದೆ. ಈಗ 5ನೇ ದಿನ 6ನೇ ದಿನ ಈಗ ಕೆಲಸ ಇದಾಗಿದೆ. ಮುಂಚೆ ಸ್ಟಾರ್ಟಿಂಗಲ್ಲೇ ಈಗ ಇಂಥ ಒಂದು ದೊಡ್ಡ ದುರಂತ ನಡೆದ್ರೆ ಸ್ಟಾರ್ಟಿಂಗಲ್ಲೇ ಇದರಲ್ಲಿ ಸ್ವಲ್ಪ ಸ್ಲೋ ಆಗಿಬಿಡ್ತು. ಅದು ಅವನ ಬಚಾವ್ ಮಾಡಲಲ್ಲಿ ಎಫೆಕ್ಟ್ ಆಗತ್ತೆ. ಅದು ಈಗ ಓಕೆ ಇದೆ. ಈ ಮಿಲ್ಟ್ರಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಊರಿಂದ ಕಂಪ್ಲೇಂಟ್ ಕೊಟ್ಟಿದ್ವಿ ಸೆಂಟ್ರಲ್ ಗೌರ್ಮೆಂಟಿಗೆ. ಬರ್ಬೋದು, ಮಿಲ್ಟ್ರಿ ಬರ್ಬೋದು. ಈಗ ಅರ್ಜುನ್ ನಿಮ್ಮ ಹತ್ರ ಎಷ್ಟು ವರ್ಷನ ಕೆಲಸ ಮಾಡ್ಕೊಂಡಿದ್ರು, ಹೇಗಿರ್ತಿದ್ದ ಆತ ನಿಮ್ಮೊಂದಿಗೆ? ಈಗ ನಮ್ಮ ಹತ್ರ 3 ವರ್ಷ ಮೇಲೆ ಆಯಿತು ಅವನು ಕೆಲಸ ಮಾಡ್ತಾ ಇದ್ದಾನೆ. ಈಗ ಲಾಸ್ಟ್ ಟೈಮಲ್ಲಿ ಅವನು ಲಾಸ್ಟ್ ಟ್ರಿಪ್ ಹೋಗೋ ಮುಂಚೆ ನಾನು ಅವನ ಹತ್ರ ಕೇಳಿದ್ದೆ, ಏನಾದರೂ ನಮ್ಮ ಜೊತೆ ಕೆಲಸ ಸ್ಟಾರ್ಟ್ ಮಾಡಿ ಏನಾದರೂ ಸಂಪಾದ್ಯ ಮಾಡಿದ್ಯಾ ಅಂತೇಳಿ ಕೇಳಿದ್ದೆ. ನಾನು ಎಲ್ಲ ನಮ್ಮ ಕೆಲಸದವ್ರ ಹತ್ರ ಕೇಳ್ತೀವಿ. ಅವರು ಸಂಪಾದ್ಯ ಏನಾದರೂ ಮಾಡಿಲ್ಲ ಅಂದರೆ ನಾವು ಇಷ್ಟು ಬಿಸ್ನೆಸ್ ಮಾಡಿ ನಮ್ಮ ಜೊತೆಗಿದ್ದವರಿಗೆ ಏನು ಬೆನಿಫಿಟ್ ಇಲ್ಲ ಅಂದ್ರೆ ಮತ್ತೆ ಅದರಲ್ಲಿ ಏನು ಪ್ರಯೋಜನ ಇಲ್ಲ. ನಾ ಯಾವಾಗಲೂ ಇವ್ರ ಹತ್ರ ಕೇಳ್ತಾ ಇರ್ತೀವಿ, ನೀವು ಹ್ಯಾಪಿ ಆಗಿದ್ದೀರಾ? ನೀವು ಹ್ಯಾಪಿ ಆಗಿದ್ರೇ ಮತ್ತು ಮುಂದೆ ಹೋಗೋಕ್ಕಾಗತ್ತೆ. ಅವನು ಹೇಳಿದೆ, ಅಣ್ಣ ನಾನು ಸಣ್ಣ ವಯಸ್ಸಿಂದನೇ ಅವ್ರ ಅಪ್ಪ ಬಂದು ಮೇಲಿಂದ ಬಿದ್ದು ಅವರಿಗೆ ದೊಡ್ಡ ಕೆಲಸ ಏನು ಮಾಡೋಕ್ಕಾಗಲ್ಲ. ದೊಡ್ಡ ಕೆಲಸ ಏನು ಮಾಡೋಕ್ಕಾಗಲ್ಲ. ಅವರು ಕಷ್ಟಪಟ್ಟು ಇವನೇ ಸಣ್ಣ ವಯಸ್ಸಿಂದ ಅವನೇ ಹೇಳಿದ್ದು, ನಾನು ಸಣ್ಣದಿರೋ ಟೈಮಲ್ಲೇ ಓದೋಕ್ಕೆಲ್ಲ ನನಗೆ ಒಳ್ಳೆ ಇಂಟ್ರೆಸ್ಟ್ ಇದೆ, ನಾನು ಒಳ್ಳೆ ಓದೋ ಹುಡುಗ. ಆದರೆ ಏನಾಯ್ತು ಅಂದ್ರೆ ಅಪ್ಪ ಅವರು ಬಿದ್ದರಲ್ಲ, ಬಿದ್ದಿದ ಮೇಲೆ ಇವನ್ ಮೈ ಮೇಲೆ ಬಂತು ಎಲ್ಲ ರೆಸ್ಪಾನ್ಸಿಬಿಲಿಟಿ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇವನೇ ತಗೊಂಡು. ಇವನು ಹೇಳಿದೆ, ಸಣ್ಣ ವಯಸ್ಸಿಂದ ನಾನು ಬ್ರಷ್ ತಗೊಂಡು ಪೇಂಟಿಂಗ್ ಕೆಲಸಕ್ಕೆ ಸ್ಟಾರ್ಟ್ ಮಾಡಿದೆ. ಪೇಂಟಿಂಗ್ ಕೆಲಸ ಅವನಿಗೆ ಯಾವ ಕೆಲಸ ಸಿಕ್ತೋ ಅದು ಮಾಡ್ತಾ ಇದ್ದಾನೆ. ಈಗ ಲಾರಿಯಲ್ಲಿ ಈಗ ಕೆಲವು ಟೈಮಲ್ಲಿ ಲಾರಿ ಚೇಂಜ್ ಆಗಿ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡೋ ಟೈಮ್ ಗ್ಯಾಪ್ ಇರುತ್ತಲ್ಲ, ಆ ಟೈಮಿಗೂ ಏನಾದರೂ ಕೆಲಸಕ್ಕೆ ಹೋಗ್ತಾನೆ. ಯಾಕಂದರೆ ಅವನು ಹೋಗಿಲ್ಲ ಅಂದ್ರೆ ಅವನ ಮನೆ ಫ್ಯಾಮಿಲಿ ನಡೆಯೋದಿಲ್ಲ. ಹಾಗೆಲ್ಲ ಕೆಲಸ ಮಾಡಿ ಕಷ್ಟಪಟ್ಟು ಅವನು ಹೇಳಿದ್ದು ಲಾಸ್ಟ್, ನಾನು ಸಂಪಾದನೆ ಏನು ಮಾಡಿದ್ದೆ ಅಂತ ಅಣ್ಣ ನೀವು ಕೇಳ್ತಾ ಇದ್ದೀರಲ್ಲ, ನಾನು ಸಂಪಾದನೆ ಮಾಡಿದ್ದು ನನ್ನ ತಮ್ಮನಿಗೆ BSc ಎಲೆಕ್ಟ್ರಾನಿಕ್ಸ್ ಕಲಿಸಿದ್ದೀನಿ. ಹೌದಾ? ಆಮೇಲೆ ತಂಗಿಗೆ BSc ನರ್ಸಿಂಗ್ ಕಲಿಸಿದ್ದೀನಿ. ಆಮೇಲೆ ಅವನಿಗೂ ಒಂದು 2 ವರ್ಷ ಏನೋ ದೊಡ್ಡದು ಅವನ ಅಕ್ಕ, ಅವಳಿಗೂ ಸಮ ಇವನೇ ಕಲಿಸಿ ಈಗ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟಲ್ಲಿ ಕೂತಿದೆ. ಅವಳಲ್ಲಿ ಮದುವೆ ಮಾಡಿಕೊಟ್ಟಿದೆ. ಇನ್ನು ಲಾಸ್ಟ್ ಒಂದೇ ಒಂದು ಇದಿರೋದು ನಂದು ಇವಳದಲ್ಲ ತಂಗಿ, ಅವಳಿಗೆ ಎಂಗೇಜ್ಮೆಂಟ್ ಆಗಿದೆ. ಅವಳು ಮದುವೆ ಮುಗಿಸಿದ್ರೆ ನಾನು ಫ್ರೀ ಆಗಿಬಿಡ್ತೀನಿ. ಯಾಕೆ ನಿಮಗೆ ಅರ್ಜುನ್ ಕಂಡ್ರೆ ಅಷ್ಟೊಂದು ಪ್ರೀತಿ? ಯಾಕಂದರೆ ಅವನು ನಮಗೆ 5 ಲೋರ್ ಇದೆ. ಈ 5 ಲೋರಲ್ಲಿ 3 ವರ್ಷ ಒಳಗೆ ಒಂದು ಆಕ್ಸಿಡೆಂಟು ಏನೂ ಮಾಡಿಲ್ಲ. ಏನೂ ಇಲ್ಲ. ಆಮೇಲೆ ಅವನು ಹೆದರಿ ಅಂದರೆ ಅವನಿಗೆ ಬದುಕಬೇಕಂತೇಳಿ ಆಸೆ ಇದೆ. ಯಾಕಂದರೆ ಅವನಿಗೆ ಒಳ್ಳೆ ಮನಸ್ಸಲ್ಲಿ ಫುಲ್ ಇದೆ, ನಾನು ಇರಬೇಕು, ಇದ್ರೇ ಫ್ಯಾಮಿಲಿ ನಡೆಯೋದು ಅಂತೇಳಿ ಇದೆ. ಈಗ ಈ ಇನ್ಸಿಡೆಂಟ್ ಹಾಗಾದ್ಮೇಲೆ ನಿಮ್ಗೆ ಯಾವಾಗ ಗೊತ್ತಾಯಿತು, ಹೇಗೆ ಗೊತ್ತಾಯಿತು? ಇನ್ಸಿಡೆಂಟು ನಾವು 11 ಗಂಟೆಗೆ ಫೋನ್ ಮಾಡೋ ಟೈಮಲ್ಲೇ ಸ್ವಿಚ್ ಆಫ್ ಇತ್ತು ಈ ಗಾಡಿ. ಆಮೇಲೆ ನನ್ನ ತಮ್ಮ ವಾಟ್ಸಪ್ಪಲ್ಲಿ ನೋಡೋ ಟೈಮಲ್ಲಿ ನಮ್ಮ ಲಾರಿ ಗ್ರೂಪ್ ಎಲ್ಲ ಇರುತ್ತಲ್ಲ, ಅದರಲ್ಲಿ ಬರ್ತಾಯಿತ್ತು ಅಂಕೋಲದಲ್ಲಿ ಹಿಂಗೆ ಆಗಿದೆ ಅಂತೇಳಿ. ಆವಾಗ ತಮ್ಮ ಏನು ಮಾಡಿದೆ, ನಮ್ಮ ಲಾರಿ ಲೊಕೇಶನ್ ನೋಡೋಣ, ಯಾವ ಲಾರಿ ಹೆಂಗಿದೆ ಎಲ್ಲಿದೆ ಅಂತೇಳಿ ನೋಡೋ ಟೈಮಲ್ಲಿ ಅರ್ಜುನ್ ಲಾರಿ ಬಂದು ಇದೇ ಸ್ಪಾಟಲ್ಲಿತ್ತು. ಇದೇ ಸ್ಪಾಟಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ತಮ್ಮ ಹೇಳಿದ ಟೈಮ್ ನಾನು ಹೇಳಿದೆ, ಇಲ್ಲ ಅದು ತೋಲ್ಸಿರ್ಬೋದು,
ಮೇ ಬಿ ಹಂಗೆ ಅಲ್ಲೆಲ್ಲ ಇದಾಗಿದೆಯಲ್ಲ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಅದೆಲ್ಲ ಇರ್ಬೋದು, ನನಗೆ ಗೊತ್ತಿಲ್ಲಲ್ಲ. ಒಂದು ಗಂಟೆ ಆಗಿದ್ಮೇಲೆ ನನ್ನ ತಮ್ಮ ಬಂದು ಹೇಳ್ದ, ಅಣ್ಣ ಇದು ಸೀರಿಯಸ್ ಆ ಮ್ಯಾಟ್ರು, ಏನೋ ಆಗಿದೆ ಅವನಿಗೆ, ನಾನು ಹೊಡ್ತಾ ಇದ್ದೀನಿ ಅಂತೇಳಿ ಅವನು ಆವಾಗಲೇ ಬಂದ್ಬಿಟ್ಟ ಇಲ್ಲಿಗೆ. ಅಷ್ಟರೊಳಗಡೆ ಇವನು ಸ್ವಿಚ್ ಆಫ್ ಆಗಿದ್ದು ನಾವೇನು ತಿಳ್ಕೊಂಡಿದ್ವಿ, ನಾನು ತಿಳ್ಕೊಂಡಿದ್ದು ಮೇ ಬಿ ಬೇರೆ ರೂಟಲ್ಲಿ ಅವನಿಗೆ ಬಿಟ್ಟಿರ್ಬೋದು, ಆ ರೂಟಲ್ಲಿ ನೆಟ್ವರ್ಕ್ ಸಿಗಲ್ಲ, ಹಾಗೇನಾದರೂ ಆಗಿರ್ಬೋದು ಅಂತೇಳಿ. ಆದರೆ ನನ್ನ ತಮ್ಮ ಗ್ಯಾರಂಟಿ ಮಾಡಿಬಿಟ್ಟಿದ್ದಾನೆ ಇದು ಏನೋ ಆಗಿದೆ ಅಂತೇಳಿ. ಅವ್ರ ವೈಫ್ ನಿಮ್ಮ ಹತ್ರ ಮಾತಾಡಿದ್ರ? ನಾ ಅವ್ರ ಮನೆ ಹೋಗಿ ಅವ್ರ ಮನೆಯಿಂದ ಬರೋ ಟೈಮಲ್ಲೇ ನಾನು ಹೇಳಿದೆ, ನಾನು ಈ ಘಟನೆ ನಡೆದು 2 ದಿನದ ಮೇಲೆ ನಾನು ಹೊರಟಿದ್ದು. ನಾನು ಹೇಳಿದ್ದೀನಿ ಜೀವದಲ್ಲೇ ಅವನಿಗೆ ತಗೊಂಡು ಬರ್ತೀನಿ ಅಂತ ಹೇಳಿದ್ದೀನಿ. ಎಷ್ಟು ಸಂಬಳ ಸಿಗ್ತಾ ಇತ್ತು ಅರ್ಜುನ್ಗೆ? 70,000 ಮೇಲಿತ್ತು. ಹೌದಾ? ಈಗ ನೀವು ಮುಂದಿನ ಕ್ರಮ ಏನು ತಗೋತೀರಿ ಈಗ ಈ ಘಟನೆಗೆ ಎಲ್ಲ ಕಂಪ್ಲೀಟ್ ಆದಮೇಲೆ? ಈ 70,000 ರೂಪಾಯಿ ಅಂದರೆ ನಾವು ಅದಲ್ಲ ನಾನು ಹೇಳ್ತಿರೋದು, ಈಗ ಈ ಘಟನೆಗೆ ಒಂದಷ್ಟು ಕಾರಣಗಳಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಇದು ಪ್ರಕೃತಿ ದುರಂತ ಅಂತೇಳಿ ಯಾವ ಕಾರಣಕ್ಕೂ ಹೇಳಬಾರ್ದು. ಇದು ಪ್ರಕೃತಿ ದುರಂತ ಅಲ್ಲ, ನಾವೇ ಮಾಡಿದ ದುರಂತ ಇದು. ನೀವು ಇಂಥ ಬಿಲ್ಡಿಂಗ್ ಮಾದರಿ ಗುಟ್ಟನ್ನು ಇಟ್ಟಿದ್ರೆ ಏನು ಮಾಡೋದು? ಗುಟ್ಟ ಮೇಲೆ ನೀರು ಬಂದು ಲೋಡ್ ಮಾಡಿದರೆ ಆಟೋಮೆಟಿಕ್ ಬಂದುಬಿಡತ್ತೆ. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಇದು ತಪ್ಪು ನಡೆದಿದ್ದವ್ರು ಯಾರಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಬೇಕು, IRB ಅವ್ರ ಮೇಲೆ ಹಾಕಬೇಕು, IR ಮೇಲೆ ಹಾಕಬೇಕು. ಗೌರ್ಮೆಂಟ್ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಇದೆ ಅವ್ರ ಮೇಲೆಲ್ಲ ಕೇಸ್ ಹಾಕಬೇಕು. ಯಾಕೆಂದರೆ ನಾವು ಅವರಿಗೆ ನೆಕ್ಸ್ಟ್ ಟೈಮ್ ಯಾರಿಗೂ ಇಂಥ ಒಂದು ಇದು ಬರಬಾರ್ದು. ಒಂದು ಸೆಕೆಂಡ್ ತೀರ್ಕೊಂಡು ಹೋಗೋರಿಗೆ 5 ಲಕ್ಷ ರೂಪಾಯಿ ಕೊಡೋದು ಅದೇನು ದೊಡ್ಡ ಇದ್ದಲ್ಲ. ಒಂದು 5 ಲಕ್ಷ ರೂಪಾಯಿ ಕೊಡೋದು ಅಂದರೆ ಒಬ್ಬ ದುಡಿಯೋನಿಗೆ ಅವನು ಯಾರಿರಲಿ, ಈಗ ತೀರ್ಕೊಂಡು ಹೋಗಿದ್ದವರು ಎಷ್ಟು ಜನ ಇದ್ದಾರೆ, ಅವರು ಡಿಸರ್ವ್ ಮಾಡೋದು 5 ಲಕ್ಷ ರೂಪಾಯಿ ಅಲ್ಲ. ನಮಗೆ ಅದಕ್ಕೂ ಮೇಲೆ ಕೊಡೋಕೆ ಆಗತ್ತೆ. ಕರ್ನಾಟಕ ಗೌರ್ಮೆಂಟ್ ಇದ್ರೂ, ಯಾವ ಗೌರ್ಮೆಂಟ್ ಇದ್ರೂ, ಸೆಂಟ್ರಲ್ ಗೌರ್ಮೆಂಟ್ ಯಾರು ಇದ್ರೂ 5ಕ್ಕೂ ಮೇಲೆ ಕೊಡಬೇಕು. ಯಾಕೆಂದರೆ ಇವರಿಗೆಲ್ಲ ಬೇರೆ ಯಾರು ಇಲ್ಲ. ಒಬ್ಬೊಬ್ಬ ಯಾರೇ ಅದರಲ್ಲಿ ತಿರ್ಕೊಂಡು ಹೋಗಿದೆ ಅವರ ಆ ಫ್ಯಾಮಿಲಿ ಅವರು ಇದರಿಂದ ಮೂಲಕ ನಡೆಯೋದು. ಅದು ನಾವು ಸಿಂಪಲಾಗಿ ಕೊಟ್ಟು ಇದು ಮಾಡಬಾರ್ದು. ಈಗ ನೀವು IRB ಅವ್ರ ಮೇಲೆ ಏನಾದರೂ ಕೇಸ್ ಮಾಡ್ತೀರಾ? ಇದು ಅವನು ಫಸ್ಟ್ ಪ್ರಿಫರೆನ್ಸ್ ಅಂದರೆ ಅವನು ಈಗಲೂ ನಮ್ಮ ಕಾನ್ಫಿಡೆಂಟ್ ಅಂದರೆ ಅವನು ಬರುತ್ತೆ, ಅವನಿಗೇನೂ ಆಗಲ್ಲ ಅಂಥೇಳಿ. ಯಾಕೆಂದರೆ ನಮಗೆ ನಮ್ಮ ಗಾಡಿ ಕಂಪ್ನಿ ಹೇಳಿದ್ದಾರೆ ಆ ಕ್ಯಾಬಿನ್ ಅಷ್ಟು ಸೇಫ್ಟಿ ಇದೆ ಅಂತೇಳಿ. ಎಷ್ಟಿದೆ ಅಂತೇಳಿ ನಮಗೆ ಗೊತ್ತಿಲ್ಲ, ಆದರೆ ಅವರು ಹೇಳ್ತಾ ಇದ್ದಾರೆ ಸೇಫ್ಟಿಯಲ್ಲಿ ಅದ್ರ ಮೇಲೆ ಬಿದ್ರೂ ಅದು ಸೇಫ್ಟಿ ಇದೆ. ಸೈಡ್ ಗ್ಲಾಸ್ ಹೊಡಿಬಾರ್ದು ಅಷ್ಟೇ, ಫ್ರಂಟ್ ಗ್ಲಾಸು ಸೇಫ್ಟಿಯಲ್ಲಿ ಇರುತ್ತೆ. ಹಂಗಾದ್ರೆ ಇನ್ನು ಪುನಃ ಮೊಬೈಲ್ ರಿಂಗ್ ಆಯ್ತಲ್ಲ, ಸ್ವಿಚ್ ಆಫ್ ಆಗಿ 2 ದಿನದ ಮೇಲೆ 2 ದಿನ ಸ್ವಿಚ್ ಆಫ್ ಆಗಿದ ಮೇಲೆ ಪುನಃ ಮೊಬೈಲ್ ಆನ್ ಆಗಿದ್ದು 3 ಟೈಮ್. ಅದು ಬರ್ತಾನೆ, ಆದಷ್ಟು ಬೇಗ ಬದುಕಿ ಬರ್ತಾನೆ, ನಾವು ಕೂಡ ಅದನ್ನು ಆಶಿಸ್ತೀವಿ. ಇವ್ರು ಹೇಳ್ತಿರೋದ್ರ ಬಗ್ಗೆ ಒಂದು ರೀತಿಯಲ್ಲಿ ಬೇಜಾರಾಗುತ್ತೆ. ಅರ್ಜುನ್ ಇಡೀ ಕುಟುಂಬವನ್ನು ಸಂಭಾಳಿಸ್ತಾ ಇದ್ದ, ಅವನಿಗೆ ಬದುಕಬೇಕು ಅನ್ನೋ ಆಸೆ ಇತ್ತು. ನಾವು ಕೂಡ ಆಶಿಸ್ತೀವಿ ಬದುಕಿ ಬರಲಿ ಅರ್ಜುನ್ ಅಂತೇಳಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಶಿರೂರು ಬಳಿ ಗುಡ್ಡ ಕುಸಿತ ಆದಾಗಿಂದ ಇವತ್ತುವರೆಗೂ ಕೂಡ ಯಾವುದೇ ಒಂದು ವಾಹನಗಳನ್ನು ಇಲ್ಲಿ ಸಂಚಾರ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಕಳೆದ 7 ದಿನಗಳಿಂದ ಈ ವಾಹನಗಳು ನಿಂತಿರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂಥ ವಾಹನದಲ್ಲಿ ಈ ಒಂದು ಟ್ರಕ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ಈ ಚಾಲಕರು ಪರದಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇಲ್ಲೊಬ್ಬರು ನಮ್ಮೊಂದಿಗಿದ್ದಾರೆ. ಅವರು 7 ದಿನ ಆಯಿತು, ದಯವಿಟ್ಟು ನಮಗೆ ಇಲ್ಲಿಂದ ಹೋಗೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಅವರು ಬಹಳ ರಿಕ್ವೆಸ್ಟನ್ನು ಮಾಡ್ತಾರೆ. ಇವರು ಸೈನ್ಯದಲ್ಲಿ ಕೆಲಸ ಮಾಡಿದಂಥವ್ರು, ಅವರ ವಾಹನ ಕೂಡ ಇಲ್ಲೇ ನಿಂತಿದೆ 7 ದಿನದಿಂದ. ಸಾಕಷ್ಟು ಪರದಾಡ್ತಾ ಇದ್ದಾರೆ. आपका नाम क्या है? राहुल चौधरी। आप क्या करते थे पहला? मैं ड्राइवरी करता हूँ। पहले मैंने फौज में नौकरी करी है, उसके बाद में मेरी गाड़ी है खुद की। मैं
गाड़ी चलाता हूँ सर। आज 7 दिन हो गए आपको, हाँ, कितना मुश्किल हो रहा है? मुश्किल रोटी पानी क्या है, वहाँ पूड़ी खा के अपना गुजारा करते हैं और क्या है हमारे पास। अभी आप क्या चाहते हो? हम ये चाहते हैं रोड क्लियर होना चाहिए ना, या फिर इस सरकार को हाय हाय कहें, और हमारे पास क्या है रास्ता। ತುಂಬ ಕಷ್ಟ ಆಗ್ತಿದೆಯಲ್ಲ, ಈಗ ಬೇರೆ ಒಂದು ಮಾರ್ಗ ಇದೆ ಅಂತೇಳಿ ನೀವು ಆ ರೂಟಲ್ಲಿ ಹೋಗಕ್ಕಾಗಲ್ವಾ? ನಮ್ದು ಹೈಟ್ ಇದೆ ಸರ್, ಹೋಗಲ್ಲ ಅಲ್ಲಿ ಗಾಡಿ, ಅಲ್ಲೆಲ್ಲ ತಗ್ಗದಿ ಬಿದ್ದಾವೆ ಸರ್, ಹಿಂಗಾಗಿ ನಮ್ಮ ಗಾಡಿ ಪಾಸ್ ಆಗಲ್ಲ ಸರ್ ಅಲ್ಲಿ. ನೀವು 7 ದಿನ ಆಯ್ತಾ? ಇಲ್ಲಿಂದ ಎಲ್ಲಿ ಹೋಗ್ಬೇಕಿತ್ತು? 6 ದಿನ ಆಯ್ತು ಸರ್. ಎಲ್ಲಿ ಹೋಗ್ಬೇಕಿತ್ತು ನೀವು? ಕಾಸರಗೋಡು ಗೋಶಾಲೆ. ಎಲ್ಲಿಂದ ಬಂದಿರೋದು? ನಾವು ಯಾದವಾಡದಿಂದ ಬಂದೀವಿ ಸರ್, ಬೆಳಗಾಂ ಡಿಸ್ಟಿಕ್. ಹಾಂ ಸರ್. ನೋಡಿ, ಇದು ಅವರ ಅಳಲು 6-7 ದಿನ ಆಗಿದೆ, ನಮಗೆ ಸರಿಯಾಗಿ ಊಟ ತಿಂಡಿ ಸಿಗ್ತಾ ಇಲ್ಲ, ನಾವು ಲಾರಿನಲ್ಲೇ ಮಲಗಬೇಕು, ಟ್ರಕ್ಕಲ್ಲೇ ಮಲಗಬೇಕು, ಆದಷ್ಟು ಬೇಗ ನಮಗೆ ಆ ಒಂದು ರಸ್ತೆನ ಕ್ಲಿಯರ್ ಮಾಡಿ ನಮಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಅನ್ನುವ ಮಾತುಗಳನ್ನು ಆಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ.